ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿಯ ಶತಕ ಕಂಡು ಗಾಡ್ ಆಫ್ ದಿ ಕ್ರಿಕೆಟ್ ಆದಂತ ಸಚಿನ್ ತೆಂಡೂಲ್ಕರ್ ಬೆಂಕಿ ಹೇಳಿಕೆ ಮತ್ತು ವಿರಾಟ್ ಕೊಹ್ಲಿಯ ಪ್ರಾಣ ಸ್ನೇಹಿತನಾಗಿರುವಂತ ಎ.ಬಿ. ಡಿವಿಲಿಯರ್ಸ್ ಕಡೆಯಿಂದ ಸಂತೋಷದ ಮಾತು. ಅಷ್ಟಕ್ಕೂ ಎ.ಬಿ. ಡಿವಿಲಿಯರ್ಸ್ ಮತ್ತು ಸಚಿನ್ ತೆಂಡೂಲ್ಕರ್ ಏನೆಲ್ಲ ಮಾತನಾಡಿದ್ದಾರೆ ವಿರಾಟ್ ಕೊಹ್ಲಿಯ ಬಗ್ಗೆ ಮತ್ತು ಅವರು ಬಾರಿಸಿರೋ ಸೆಂಚುರಿ ಬಗ್ಗೆ, ಶತಕದ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ವಿರಾಟ್ ಕೊಹ್ಲಿ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ನಿನ್ನೆ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿಯ ಶತಕ ಹೇಗಿತ್ತು ಅಂತ ಕೂಡ ಕಮೆಂಟ್ ಮಾಡಿ. ಇನ್ನು ನಿಮ್ಗೆಲ್ಲ ಗೊತ್ತಾಗಿದೆ, ನಮ್ಮ ಭಾರತ ತಂಡ ಬಂದ್ಬಿಟ್ಟು ಆ ಸೌತ್ ಆಫ್ರಿಕಾ ವಿರುದ್ಧ ಮೊದಲನೇ ಪಂದ್ಯದಲ್ಲಿ ODI ಪಂದ್ಯದಲ್ಲಿ ಆದ್ರೆ ಭರ್ಜರಿಯಾಗಿ 17 ರನ್ಗಳಿಂದ ಆದ್ರೆ ಗೆದ್ದು ಬೀಗಿದೆ. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು 349 ರನ್ ಆದ್ರೆ ಹೊಡಿತಾರೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಅದು ನಮ್ಮ ವಿರಾಟ್ ಕೊಹ್ಲಿ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಮಾಜಿ ನಾಯಕ ಆಗಿರುವಂತ ರೋಹಿತ್ ಶರ್ಮಾ ಅವರು ಕೂಡ ಸಖತ್ತಾಗಿ ಸಾಥ್ ಕೊಡ್ತಾರೆ ನಮ್ಮ ಕಿಂಗ್ ಕೊಹ್ಲಿಗೆ. ವಿರಾಟ್ ಕೊಹ್ಲಿ 135 ರನ್ ಆಡಿದ್ರೆ ರೋಹಿತ್ ಶರ್ಮಾ 57 ರನ್ ಆದ್ರೆ ಆಡ್ತಾರೆ. 57 ರನ್ ಆಡಿ ಔಟ್ ಆಗ್ತಾರೆ ಅಂತಾನೆ ಹೇಳ್ಬೋದು LBW ಆಗುವ ಮೂಲಕ ರೋಹಿತ್ ಶರ್ಮಾ. ಇನ್ನು ಆನಂತರ ವಿರಾಟ್ ಕೊಹ್ಲಿ ಜೊತೆಗೆ ಕೈ ಮಿಲಾಯಿಸಿದಂತ ಕನ್ನಡಿಗ KL ರಾಹುಲ್ ಕೂಡ ಅದ್ಭುತ ಪ್ರದರ್ಶನ ಮತ್ತು ಅದ್ಭುತ ಬ್ಯಾಟಿಂಗ್ ಮಾಡಿ 60 ರನ್ ಆದ್ರೆ ಹೊಡಿತಾರೆ. ಇನ್ನು ಜಡೇಜಾ ಕೂಡ 32 ರನ್ ಆದ್ರೆ ಆಡ್ತಾರೆ. ಒಟ್ನಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಬಂದ್ಬಿಟ್ಟು ನಿನ್ನೆ 135 ರನ್ ಬಾರಿಸುವ ಮೂಲಕ ಹಲವು ದಾಖಲೆಗಳನ್ನಾದ್ರೆ ಪುಡಿ ಮಾಡಿದಾರೆ ಅಂತಾನೆ ಹೇಳ್ಬೋದು. ಇನ್ನು ಇದೆಲ್ಲ ಆದ ಮೇಲೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ನಿನ್ನೆ ಸೌತ್ ಆಫ್ರಿಕಾ ವಿರುದ್ಧ 17 ರನ್ಗಳಿಂದ ಆದ್ರೆ ಗೆದ್ದಿದೆ. ಇನ್ನು ಈ ಪಂದ್ಯ ಗೆದ್ದ ಬಳಿಕ ಯಾರೆಲ್ಲ ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ವಿರಾಟ್ ಕೊಹ್ಲಿ ಬಗ್ಗೆ ಅಂತ ನೋಡೋದಾಯ್ತು ಅಂತಂದ್ರೆ ಸಚಿನ್ ತೆಂಡೂಲ್ಕರ್ ಕೂಡ ಮಾತಾಡಿದ್ದಾರೆ ವಿರಾಟ್ ಕೊಹ್ಲಿ ಬಗ್ಗೆ. ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ, ಹೌದು ವಿರಾಟ್ ಕೊಹ್ಲಿ ಅಂತ ಈ ಜನರೇಷನ್ ಅಲ್ಲಿ ವಿರಾಟ್ ಕೊಹ್ಲಿ ಅಂತ ಆಟಗಾರ ನಾನು ಎಲ್ಲೂ ನೋಡಿಲ್ಲ ಮತ್ತು ಈ ರೀತಿ ಆಟಗಾರ ಸಿಗೋದು ತುಂಬಾನೇ ಕಷ್ಟ ಇದೆ. ಹೌದು ವಿರಾಟ್ ಕೊಹ್ಲಿ ಇನ್ನೂ ಸ್ವಲ್ಪ ದಿನ ಟೆಸ್ಟ್ ಕ್ರಿಕೆಟ್ ಆಡಿದ್ರೆ ಚೆನ್ನಾಗಿರ್ತಿತ್ತು, ಆದ್ರೆ ಅದು ಬ್ಯಾಡ್ ಲಕ್ ಮತ್ತು ಅವರ ಇಷ್ಟದಂತೆ ಆಗಲಿ ಎಂದು ಸಚಿನ್ ತೆಂಡೂಲ್ಕರ್ ಆದ್ರೆ ಹೇಳಿದ್ದಾರೆ. ಇನ್ನು 2027ರ ODI ವರ್ಲ್ಡ್ ಕಪ್ ಅಲ್ಲಿ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಅವರ ಒಂದು ಕನಸಾದ್ರೆ ಇದೆ, ಅದು ನಮ್ಮ ಭಾರತ ತಂಡ ಕಪ್ ಗೆಲ್ಲಬೇಕು ಮತ್ತು ಅವರು ಕಪ್ ಎತ್ತಿ ಹಿಡಿಯಬೇಕು ಅನ್ನೋದು ಆಸೆ ಕೂಡ ಇದೆ ಮತ್ತು ವಿರಾಟ್ ಕೊಹ್ಲಿ ಅವರಿಗೆ ಅದೊಂದು ಆಸೆ ನೆರವೇರಲಿ ಎಂದು ಸಚಿನ್ ತೆಂಡೂಲ್ಕರ್ ಆದ್ರೆ ವಿರಾಟ್ ಕೊಹ್ಲಿ ಬಗ್ಗೆ ಆದ್ರೆ ಮಾತಾಡಿದ್ದಾರೆ. ವಿರಾಟ್ ಕೊಹ್ಲಿ ಬಗ್ಗೆ ಇನ್ನ ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ, ಹೌದು ಇವತ್ತಿನ ಪಂದ್ಯದಲ್ಲಿ 135 ರನ್ ಬಾರಿಸುವ ಮೂಲಕ ವಿರಾಟ್ ಕೊಹ್ಲಿ ಹಲವು ದಾಖಲೆಗಳನ್ನಾದ್ರೆ ಬ್ರೇಕ್ ಆದ್ರೆ ಮಾಡಿದ್ದಾರೆ. ಅವರಿಗೆ ತುಂಬಾ ಸಂತೋಷ ಮತ್ತು ನಾವು ಭಾರತೀಯ ಜನರು ಮತ್ತು ಭಾರತದ ಅಭಿಮಾನಿಗಳು ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ನಾವೆಲ್ಲರೂ ಭಾರತೀಯರಾಗಿ ವಿರಾಟ್ ಕೊಹ್ಲಿಯ ಶತಕವನ್ನು ಸಂಭ್ರಮ ಮಾಡಲೇಬೇಕು ಎಂದು ಸಚಿನ್ ತೆಂಡೂಲ್ಕರ್ ಆದ್ರೆ ಹೇಳಿದ್ದಾರೆ. ಇನ್ನು ಎ.ಬಿ. ಡಿವಿಲಿಯರ್ಸ್ ಅವರು ಏನೆಲ್ಲ ಮಾತಾಡಿದ್ರು ಅಂತಂದ್ರೆ, ವಿರಾಟ್ ಕೊಹ್ಲಿ ಅವರು ODI ಕ್ರಿಕೆಟ್ ನಲ್ಲಿ ಎಂತ ಆಟಗಾರ ಅಂತ ನನ್ಗೆ ಗೊತ್ತಾಗಿದೆ. ನಾನು ಹಲವು ವರ್ಷಗಳಿಂದ ವಿರಾಟ್ ಕೊಹ್ಲಿ ಜೊತೆ ಆಡಿದ್ದೇನೆ ಮತ್ತು RCB ತಂಡದಲ್ಲಿ ಇದ್ದಾಗಲೂ ಕೂಡ ನಾನು ಆಡಿದ್ದೇನೆ. ವಿರಾಟ್ ಕೊಹ್ಲಿ ಎಬಿಲಿಟಿ ಬಗ್ಗೆ ಗೊತ್ತಾಗಿದೆ ಮತ್ತು ಈಗಲೂ ಕೂಡ ಈ ತರ ಫಿಟ್ನೆಸ್ ಇದ್ದಾರೆ ಅಂತಂದ್ರೆ ನನಗೂ ತುಂಬಾನೇ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಇನ್ನು ವಿರಾಟ್ ಕೊಹ್ಲಿ ಅವರು ತುಂಬಾನೇ ಆಟದ ಬಗ್ಗೆ ಆಗ್ಲಿ ತಮ್ಮ ಬಗ್ಗೆ ಆಗ್ಲಿ ತುಂಬಾನೇ ಎಫರ್ಟ್ ಕೂಡ ಆಗ್ತಾರೆ. ಆ ಕಾರಣದಿಂದಾಗಿ ಈ ಸಕ್ಸಸ್ ಆದ್ರೆ ಅವರಿಗೆ ಸಿಗ್ತಾ ಇದೆ ಮತ್ತು ಈ ವಯಸ್ಸಲ್ಲೂ ಕೂಡ ಈ ರೀತಿ ಫಿಟ್ ಆಗಿದ್ದಾರೆ ಅಂತಂದ್ರೆ ಅವರಿಗೆ ಅವರ ವರ್ಕ್ ಮತ್ತು ಹಾರ್ಡ್ ವರ್ಕ್ ಕಾರಣ ಅಂತಂದು ಎ.ಬಿ.ಡಿ ಅವರು ವಿರಾಟ್ ಕೊಹ್ಲಿ ಬಗ್ಗೆ ಆದ್ರೆ ಹೇಳಿದ್ದಾರೆ. ಇನ್ನು ಅವರ ಶತಕದ ಬಗ್ಗೆನೂ ಕೂಡ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಹೌದು ವಿರಾಟ್ ಕೊಹ್ಲಿ ODI ನಲ್ಲಿ ಈಗ ಸದ್ಯದ ಮಟ್ಟಿಗೆ ನೋಡೋದಾಯ್ತು ಅಂತಂದ್ರೆ ಒಳ್ಳೆಯ ಬ್ಯಾಟ್ಸ್ಮನ್, ಯಾವ ರೀತಿ ಆಡ್ಬೇಕೆಂಬುದು ಅವರಿಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ ಮತ್ತು ಇನ್ನು ಈಗ ಸದ್ಯದ ಮಟ್ಟಿಗೆ ಬಂದ್ಬಿಟ್ಟು ಯಾವ್ದಾದ್ರು ODIಗೆ ಫಿಟ್ ಆಗೋ ಬ್ಯಾಟ್ಸ್ಮನ್ ಯಾರಾದ್ರೂ ಇದ್ರ ಅಂತಂದ್ರೆ ಅದು ವಿರಾಟ್ ಕೊಹ್ಲಿ. ಈಗ ಸದ್ಯದ ಜನರೇಷನ್ ಅಲ್ಲಿ ಒಳ್ಳೆ ಬ್ಯಾಟರ್ ಎಂದು ಎ.ಬಿ. ಡಿವಿಲಿಯರ್ಸ್ ಆದ್ರೆ ವಿರಾಟ್ ಕೊಹ್ಲಿ ಬಗ್ಗೆ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿರಾಟ್ ಕೊಹ್ಲಿ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.